ಈಗ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟು ಬಂದಿದ್ದೀವಿ. ಹಾಗೆಯೇ ಮತ್ತು ಇನ್ನೊಂದು ಮಧ್ಯಾಹ್ನ ನಂತರ ಇಲ್ಲಿ ಜಿಲ್ಲಾ ನ್ಯಾಯಾಧೀಶರು ಅವ್ರಿಗೆ ಕೂಡ ಭೇಟಿ ಮಾಡಿ ನಾವು ಮನವಿಯನ್ನು ಕೊಡ್ತೀವಿ. ನಮ್ಮ ಬೇಡಿಕೆ ಇಷ್ಟೇ, ಈ ಎಲ್ಲರೂ ಇಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಆಗಿರ್ಬೋದು, ದೇಶದ ಎಲ್ಲ ಕಡೆ ಎಲ್ಲ ಬೇರೆ ಬೇರೆ ಧರ್ಮದ, ಬೇರೆ ಬೇರೆ ಜಾತಿಯ, ಬೇರೆ ಬೇರೆ ಸಂಸ್ಕೃತಿ ಇರ್ತಕ್ಕಂಥ ಜನರು ಬದುಕ್ತಾ ಇದ್ದಾರೆ. ಈ ಸಂವಿಧಾನದೊಳಗಡೆ ಎಲ್ಲರೂ ಇಲ್ಲಿ ಬದುಕ್ತಾರೆ. ಒಂದು ಧರ್ಮದ ಸೀಮಿತವಾಗಿ ಯಾರು ಕೂಡ ಬದುಕ್ತಾ ಇಲ್ಲ. ಸರ್ಕಾರದ ಸೇವೆ ಮಾಡ್ತಕ್ಕಂಥ ಸ್ಥಳಗಳಲ್ಲಿ ಒಂದು ಧರ್ಮದ ಒಂದು ದೇವಾಲಯ ಆಗಲಿ ಮತ್ತೊಂದಾಗಲಿ ನಿರ್ಮಾಣ ಮಾಡಿದ್ರೆ ಅವರು ಒಬ್ಬರಿಗೆ ಒಂದು ಜಾತಿಗೆ ಸೀಮಿತ ಆಗುತ್ತೆ. ಇಲ್ಲಿ ಎಲ್ಲರೂ ಬದುಕ್ತಾ ಇರೋದ್ರಿಂದ ಎಲ್ರಿಗೂ ಮುಕ್ತವಾದ ಅವಕಾಶ ಇರಬೇಕು, ಇಲ್ಲಾಂದರೆ ಎಲ್ಲರನ್ನೂ ಸಮಾನವಾಗಿ ಕಾಣ್ತಕ್ಕಂಥ ವ್ಯವಸ್ಥೆ ಇರಬೇಕು. ಈಗ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟು ಬಂದಿದ್ದೀವಿ. ಹಾಗೆಯೇ ಮತ್ತು ಇನ್ನೊಂದು ಮಧ್ಯಾಹ್ನ ನಂತರ ಇಲ್ಲಿ ಜಿಲ್ಲಾ ನ್ಯಾಯಾಧೀಶರು ಅವ್ರಿಗೆ ಕೂಡ ಭೇಟಿ ಮಾಡಿ ನಾವು ಮನವಿಯನ್ನು ಕೊಡ್ತೀವಿ. ನಮ್ಮ ಬೇಡಿಕೆ ಇಷ್ಟೇ, ಈ ಎಲ್ಲರೂ ಇಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಆಗಿರ್ಬೋದು, ದೇಶದ ಎಲ್ಲ ಕಡೆ ಎಲ್ಲ ಬೇರೆ ಬೇರೆ ಧರ್ಮದ, ಬೇರೆ ಬೇರೆ ಜಾತಿಯ, ಬೇರೆ ಬೇರೆ ಸಂಸ್ಕೃತಿ ಇರ್ತಕ್ಕಂಥ ಜನರು ಬದುಕ್ತಾ ಇದ್ದಾರೆ. ಈ ಸಂವಿಧಾನದೊಳಗಡೆ ಎಲ್ಲರೂ ಇಲ್ಲಿ ಬದುಕ್ತಾರೆ. ಒಂದು ಧರ್ಮದ ಸೀಮಿತವಾಗಿ ಯಾರು ಕೂಡ ಬದುಕ್ತಾ ಇಲ್ಲ. ಸರ್ಕಾರದ ಸೇವೆ ಮಾಡ್ತಕ್ಕಂಥ ಸ್ಥಳಗಳಲ್ಲಿ ಒಂದು ಧರ್ಮದ ಒಂದು ದೇವಾಲಯ ಆಗಲಿ ಮತ್ತೊಂದಾಗಲಿ ನಿರ್ಮಾಣ ಮಾಡಿದ್ರೆ ಅವರು ಒಬ್ಬರಿಗೆ ಒಂದು ಜಾತಿಗೆ ಸೀಮಿತ ಆಗುತ್ತೆ. ಇಲ್ಲಿ ಎಲ್ಲರೂ ಬದುಕ್ತಾ ಇರೋದ್ರಿಂದ ಎಲ್ರಿಗೂ ಮುಕ್ತವಾದ ಅವಕಾಶ ಇರಬೇಕು, ಇಲ್ಲಾಂದರೆ ಎಲ್ಲರನ್ನೂ ಸಮಾನವಾಗಿ ಕಾಣ್ತಕ್ಕಂಥ ವ್ಯವಸ್ಥೆ ಇರಬೇಕು. ಸಂವಿಧಾನದಲ್ಲಿ ಕೂಡ ಅದನ್ನೇ ಹೇಳಿದ್ರು. ಈಗ ಹಳೇ ಇರ್ತಕ್ಕಂಥ ನ್ಯಾಯಾಲಯವನ್ನು ಗಣಪತಿ ದೇವಾಲಯ ಯಾರೋ ನಿರ್ಮಿಸಿದ್ರು ಹಿಂದೆ, ಅದನ್ನು ಯಾರು ಪ್ರಶ್ನೆ ಮಾಡಿಲ್ಲ. ಇಲ್ಲ, ನಾವು ಪ್ರಶ್ನೆ ಮಾಡಿದ್ರೆ ಇನ್ನೊಂದು ಧರ್ಮಕ್ಕೆ ಅಥವಾ ಇನ್ನೊಂದು ಜಾತಿಗೆ ಅವಮಾನ ಆಗುತ್ತೆ ಅಥವಾ ಬೇಸರ ಆಗ್ತಾರೆ ಅನ್ನೋ ಕಾರಣಕ್ಕಾಗಿ ಅದನ್ನು ಪ್ರಶ್ನೆ ಮಾಡಿರಲಿಲ್ಲ. ಈ ಹಿಂದೆ ನಡೆದಂಥದ್ದು.